ಹಲೋ ಕರ್ನಾಟಕ, ನಮಸ್ಕಾರ, ಜೈ ಹಿಂದ್. ಯಾರ್ಯಾರೆಲ್ಲ CISF ನ ಟ್ರೇಡ್ಸ್ಮೆನ್ಸ್ ಹುದ್ದೆಗಳಲ್ಲಿ ವಾಷರ್ಮೆನ್ ಪೋಸ್ಟ್ಗೆ ಅರ್ಜಿಗಳನ್ನ ಹಾಕಿದ್ರಿ ಅವರಿಗೆ ಇದೇ 16ನೇ ತಾರೀಕು ಟ್ರೇಡ್ ಟೆಸ್ಟ್ ನಡೀತಾ ಇದೆ. ಈ ವಿಡಿಯೋದಲ್ಲಿ ವಾಷರ್ಮೆನ್ಗಳಿಗೆ ಟ್ರೇಡ್ ಟೆಸ್ಟ್ ನಲ್ಲಿ ಯಾವ ರೀತಿ ಟೆಸ್ಟ್ ನ ಮಾಡ್ತಾರೆ, ಏನೇನೆಲ್ಲ ಕ್ವಶನ್ಗಳನ್ನ ಕೇಳ್ತಾರೆ ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರ್ಯಾರು ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲನೇದಾಗಿ ವಾಷರ್ಮೆನ್ ಟ್ರೇಡ್ ಟೆಸ್ಟ್ ನಲ್ಲಿ ನಿಮಗೆ ಬಟ್ಟೆ ಹೇಗೆ ವಾಶ್ ಮಾಡೋದು ಅಂತ ಕೇಳ್ತಾರೆ. ಅದನ್ನು ನಿಮ್ಮ ಹತ್ರ ಮಾಡಿಸಿ ಕೂಡ ಅವರು ಟೆಸ್ಟ್ ಮಾಡ್ತಾರೆ. ಹಾಗಾಗಿ ನೀವು ನಿಮ್ಮ ಮನೆಗಳಲ್ಲಿ ಬಟ್ಟೆ ವಾಶ್ ಮಾಡೋದು ಅಂತ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಅದಾದ್ಮೇಲೆ ಬಟ್ಟೆಗಳು ಯಾವ್ದು ಅಂತ ಅವರು ಕೇಳ್ತಾರೆ. ಈಗ ಒಂದು ಬಟ್ಟೆನ ತೋರಿಸ್ತಾರೆ, ಇದು ಯಾವುದು ಕಾಟನ್ನ, ಟೆರಿ ಕಾಟನ್ನ, ನೈಲನ್ನ, ಸಿಲ್ಕಾ, ಪಾಲಿಸ್ಟರ, ಉಲ್ಲನ್ ಬಟ್ಟೆನ ಅಂತ ಅವರು ಕೇಳ್ತಾರೆ. ಕೆಲವೊಂದು ಬಟ್ಟೆ ಪೀಸ್ಗಳನ್ನ ಇಟ್ಟಿರ್ತಾರೆ, ನೀವು ಬಟ್ಟೆನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಬಟ್ಟೆಗಳ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ನ ನೀವು ಪಡ್ಕೊಂಡಿರ್ಬೇಕು. ಇದಾದ್ಮೇಲೆ ಕಲರ್ಗಳ ಬಗ್ಗೆ ಕೇಳ್ತಾರೆ. ಈಗ ನೀವು ಎಲ್ಲಾ ಕಲರ್ಗಳನ್ನ ಸೇರಿಸಿ ಒಟ್ಟಿಗೆ ವಾಶ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಕಲರ್ಗಳನ್ನ ಡಿವೈಡ್ ಮಾಡ್ತೀರಾ ಅಂದ್ಬಿಟ್ಟು ಅದನ್ನ ಒಂದು ಕ್ವಶನ್ನ ಕೇಳ್ತಾರೆ. ಈಗ ನಾವು ಸಾಮಾನ್ಯವಾಗಿ ಎಲ್ಲಾ ಕಲರ್ಗಳನ್ನ ಸೇರಿಸೋದ್ರಿಂದ ಕೆಲವೊಂದು ಕಲರ್ಗಳು ಬಿಡುತ್ತೆ ಬಟ್ಟೆಗಳು, ಕೆಲವೊಂದು ಕಲರ್ನ ಬಿಡಲ್ಲ. ನೀವು ಆ ರೀತಿ ಬಟ್ಟೆಗಳನ್ನ ಒಂದು ಫೈಂಡ್ ಔಟ್ ಮಾಡಿ ನೀವು ಹೇಳ್ಬೇಕಾಗುತ್ತೆ, ಸರ್ ಬಟ್ಟೆಗಳು ಯಾವ್ದು ಕಲರ್ ಬಿಡುತ್ತೆ ಅದನ್ನ ಸೈಡ್ ಮಾಡಿಬಿಟ್ಟು ಯಾವ್ದು ಕಲರ್ ಬಿಡಲ್ಲ ಆ ರೀತಿ ಬಟ್ಟೆನ ನೋಡ್ಕೊಂಡು ಒಟ್ಟಿಗೆ ಸೇರಿಸಿ ವಾಶ್ ಮಾಡ್ಬೋದು ಅಂತ ನೀವು ಹೇಳ್ಬೇಕಾಗುತ್ತೆ. ಮತ್ತೆ ಇವಾಗ ಎಲ್ಲ ಕಡೆನೂ ವಾಷಿಂಗ್ ಮಿಷಿನ್ ಇದೆ. ಹಳೆ ಕಾಲದಲ್ಲಿ ಏನು ವಾಷಿಂಗ್ ಮಿಷಿನ್ಗಳು ಇರಲಿಲ್ಲ, ಬರೀ ಕೈಯಲ್ಲೇ ವಾಶ್ ಮಾಡಬೇಕಾಗಿತ್ತು. ಹಾಗಾಗಿ ಅವಾಗ ವಾಷಿಂಗ್ ಮಿಷಿನ್ಗಳ ಬಗ್ಗೆ ಏನು ಕೇಳ್ತಾ ಇರಲಿಲ್ಲ. ಇವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ವಾಷಿಂಗ್ ಮಿಷಿನ್ ಬಂದ್ಬಿಟ್ಟಿದೆ. ಹಾಗಾಗಿ ನೀವು ವಾಷಿಂಗ್ ಮಿಷಿನ್ ಬಗ್ಗೆ ಒಂದು ನಾಲೆಜ್ನ ಪಡ್ಕೊಂಡಿರ್ಬೇಕಾಗುತ್ತೆ. ಅದು ಹೇಗೆ ಆಪರೇಟ್ ಮಾಡೋದು, ಮತ್ತೆ ಬಟ್ಟೆಗಳನ್ನ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು, ಅದ್ರದ್ದು ಬಟನ್ಗಳದ್ದು ಫಂಕ್ಷನ್ ತಿಳ್ಕೊಂಡಿರ್ಬೇಕು, ಯಾವ ಬಟನ್ ಪ್ರೆಸ್ ಮಾಡಿದ್ರೆ ಏನ್ ವರ್ಕ್ ಆಗುತ್ತೆ ಅಂತ. ಹಾಗಾಗಿ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಗಳು ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ. ನೀವು ವಾಷಿಂಗ್ ಮಿಷಿನ್ ಅಲ್ಲಿ ಒಂದ್ಸಲ ಬಟ್ಟೆನ ಹಾಕಿ ಸ್ಟಾರ್ಟಿಂಗ್ ಪ್ರೊಸೀಜರ್ ಇಂದ ಹಿಡಿದು ಲಾಸ್ಟ್ ಪ್ರೊಸೀಜರ್ಗೆ ಏನೇನೋ ಅದು ಪ್ರೊಸೀಜರ್ನ ಮಾಡುತ್ತೆ. ಈ ರೀತಿ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಇಂದ ಹಿಡಿದು ಲಾಸ್ಟ್ ಪ್ರೊಸೆಸಿಂಗ್ ವರೆಗೆ ಏನೇನಿದೆ ಅದೆಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದನ್ನೆಲ್ಲ ಟೆಸ್ಟ್ ಅಲ್ಲಿ 100% ಕೇಳ್ತಾರೆ. ಮತ್ತೆ ನೀವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬೇಕಾದ್ರೆ ಅದರಲ್ಲೂ ಕೂಡ ನಾರ್ಮಲ್ ವಾಶ್ ಆಯ್ತು, ಹಾಟ್ ವಾಶ್ ಆಯ್ತು, ಮತ್ತೆ ಹಾರ್ಡ್ ಕ್ಲಾತ್ ವಾಶ್ ಅಂತ ಬೇರೆ ಬೇರೆ ಟೈಪ್ಸ್ ಇದೆ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ಇನ್ನೂ ಒಳ್ಳೇದು. ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕುವಾಗ ಕಲರ್ ಬಿಡೋ ಬಟ್ಟೆಗಳನ್ನ ಬೇರೆ ಮಾಡಿ ಹಾಕಿ. ಇದರಿಂದ ನಿಮ್ಗೆ ನಿಮ್ಮ ಏನೊಂದು ಟ್ರೇಡ್ ಟೆಸ್ಟ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಸಿಗೋ ಚಾನ್ಸಸ್ ಇರುತ್ತೆ. ನೀವು ಎಲ್ಲಾ ಬಟ್ಟೆಗಳನ್ನ ಒಟ್ಟಿಗೆ ಹಾಕಿ ವಾಶ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರಿ ಅಂದ್ರೆ ಅದರಲ್ಲೇ ನಿಮ್ಮ ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಹಾಗಾಗಿ ಬಟ್ಟೆಗಳ ಮೇಲೆ ನೀವು ವಿಶೇಷವಾಗಿ ಗಮನನ ಕೊಡಿ. ಕಾಟನ್ ಬಟ್ಟೆ ಯಾವುದು, ಟೆರಿ ಕಾಟನ್ ಯಾವುದು, ಮತ್ತೆ ಕಲರ್ ಹೋಗೋ ತರ ಇದೆಯಾ ಇದು ಬಟ್ಟೆ ಅಂತ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಗೆ ಬಟ್ಟೆಗಳ ಮೇಲೆ ತುಂಬಾ ಒಂದು ಗಮನವನ್ನ ಇಟ್ಟು ನೀವು ಟೆಸ್ಟ್ ನ ಕೊಡ್ಬೇಕಾಗುತ್ತೆ. ಇದಿಷ್ಟು ಆಯ್ತು ವಾಷಿಂಗ್ ಬಗ್ಗೆ. ಇವಾಗ ಐರನ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಿರಬೇಕು. ಐರನ್ ಅಂದ್ರೆ ಏನೋ ಹಿಂದಿಯಲ್ಲಿ ಪ್ರೆಸ್ ಅಂತ ಹೇಳ್ತಾರೆ. ಐರನ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲರ ಮನೇಲಿ ಐರನ್ ಬಾಕ್ಸ್ ಇದ್ದೇ ಇರುತ್ತೆ. ಐರನ್ ಮಾಡುವಾಗಷ್ಟೇ ಅಲ್ಲೂ ಕೂಡ ನಿಮ್ಗೆ ಐರನ್ ಬಾಕ್ಸ್ ಇಟ್ಟಿರ್ತಾರೆ. ನಿಮ್ಮ ಹತ್ರ ಐರನ್ ಮಾಡಿಸಿ ತೋರಿಸ್ತಾರೆ. ಯಾರ್ದಾದ್ರೂ ಯೂನಿಫಾರ್ಮ್ ನ ಕೊಡ್ತಾರೆ, ಅಥವಾ ಯಾರಾದ್ರೂ ಶರ್ಟ್ ಪ್ಯಾಂಟ್ ನ ಕೊಟ್ಟು ನಿಮ್ಗೆ ಐರನ್ ಮಾಡು ಅಂತ ಹೇಳ್ತಾರೆ. ಮತ್ತೆ ಯೂನಿಫಾರ್ಮ್ ಗಳಲ್ಲಿ ಏನೋ ಒಂದು ನಾವು ಹಾಫ್ ಶರ್ಟ್ ಇದೆ, ಯೂನಿಫಾರ್ಮ್ ಗಳಲ್ಲಿ ಫುಲ್ ಶರ್ಟ್ ಇರುತ್ತೆ. ಅದನ್ನ ನಾವು ಇಲ್ಲಿ ಯಾವತ್ತು ನಾವು ಯೂನಿಫಾರ್ಮ್ ನ ಫುಲ್ ಹಾಕೋದಿಲ್ಲ, ಹಾಫ್ ಸ್ಲೀವ್ ಹಾಕೋದು. ಇಲ್ಲಿವರೆಗೆ ಫೋಲ್ಡ್ ಇರುತ್ತೆ. ಅವ್ರು ಹೇಳ್ತಾರೆ ನಿಮ್ಗೆ ಈ ಯೂನಿಫಾರ್ಮ್ ನ ಈ ರೀತಿ ಹಾಫ್ ಸ್ಲೀವ್ ನ ಫೋಲ್ಡ್ ಮಾಡ್ಬಿಟ್ಟು ಐರನ್ ಮಾಡ್ಕೊಡು ಅಂತ ಹೇಳ್ತಾರೆ. ಅವಾಗ ನೀವು ನೀಟಾಗಿ 4 ರಿಂದ 5 ಫೋಲ್ಡ್ ಮಾಡಿ ಈ ಲೆವೆಲ್ ಅಲ್ಲಿ ಬರಬೇಕು ಫೋಲ್ಡ್. ಅದು ಇಲ್ಲಿಗೆ ತಂದು ಕೂರಿಸ್ಬೇಕಾಗುತ್ತೆ. ಏನು ಇದಿದೆ ಹಾಫ್ ಸ್ಲೀವ್ ಅಂತ ಹೇಳ್ತೀವಿ, ಇಲ್ಲಿಗೆ ತಂದು ಇಲ್ಲಿಗೆ ಕೂರಿಸ್ಬಿಟ್ಟು ನೀವು ನೀಟಾಗಿ ಐರನ್ ನ ಮಾಡ್ಬೇಕಾಗುತ್ತೆ. ನೀವು ಐರನ್ದು ಕೂಡ ಮನೆಯಲ್ಲೇ ಪ್ರಾಕ್ಟೀಸ್ ನ ಮಾಡ್ಕೊಂಡ್ರೆ ನಿಮ್ಗೆ ಟೆಸ್ಟ್ ಅಲ್ಲಿ ಈಸಿ ಆಗುತ್ತೆ. ಮತ್ತೆ ಐರನ್ ಮಾಡ್ಬೇಕಾದ್ರೆ ಇನ್ನೊಂದು ಮಾತು ಏನಂದ್ರೆ, ನೀವು ಐರನ್ ಮಾಡ್ಬೇಕಾದ್ರೆ ಬಟ್ಟೆನ ಯಾವ ಬಟ್ಟೆ ಅಂತ ಗಮನದಲ್ಲಿ ಇಟ್ಕೊಳ್ಳಿ. ಅದು ಪಾಲಿಸ್ಟರ, ಟೆರಿ ಕಾಟನ್ನ, ಕಾಟನ್ನ, ಸಿಲ್ಕಾ ಅಂದ್ಬಿಟ್ಟು ಬಟ್ಟೆ ಯಾವ ತರ ಇರುತ್ತೆ ಅದ್ರ ಮೇಲೆ ನೀವು ಹೀಟ್ ನ ಅಪ್ ಡೌನ್ ಮಾಡ್ಕೊಳ್ಳಿ. ಒಂದೇ ಸಲ ಇಟ್ಬಿಡ್ಬೇಡಿ, ಬಟ್ಟೆ ಸುಟ್ಟೋಗೋ ತರ ನಿಮ್ಮನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ. ಫಸ್ಟ್ ಲೋ ಹೀಟ್ ಅಲ್ಲಿ ಇಟ್ಕೊಳ್ಳಿ, ಮತ್ತೊಂದ್ಸಲ ಪ್ರೆಸ್ ಐರನ್ ಮಾಡಿ ನೋಡಿ. ಮತ್ತೆ ಹೀಟ್ ಆಗಿಲ್ಲ ಅಂದ್ರೆ ಆ ಬಟ್ಟೆ ಯಾವ ಬಟ್ಟೆ ಇರುತ್ತೆ ಆ ಬಟ್ಟೆ ಮೇಲೆ ನೀವು ಹೀಟ್ ನ ಅಪ್ ಡೌನ್ ಮಾಡ್ಕೊಂಡು ಒಂದು ಐರನ್ ನ ಮಾಡ್ಬೇಕಾಗುತ್ತೆ. ಮತ್ತೆ ಐರನ್ ಬಾಕ್ಸ್ ಅಲ್ಲಿ ಒಂದು ಥ್ರೆಡ್ ಕೂಡ ಕೊಟ್ಟಿರ್ತಾರೆ, ಅದನ್ನ ಚೇಂಜ್ ಮಾಡ್ಕೊಳ್ಳೋದು. ಅದರಲ್ಲಿ ಕಾಟನ್, ಟೆರಿ ಕಾಟನ್, ಸಿಲ್ಕು ಮತ್ತೆ ಬೇರೆ ಬೇರೆ ಬಟ್ಟೆಗಳ ಹೆಸರೆಲ್ಲ ಬರೆದಿರ್ತಾರೆ. ಅದರಲ್ಲಿ ಯಾವ ಬಟ್ಟೆ ಇರುತ್ತೆ ಆ ಬಟ್ಟೆಗೆ ನೀವು ಬಟನ್ ನ ನಿಲ್ಲಿಸ್ಕೊಂಡು ಐರನ್ ಮಾಡಿ. ಇದರಲ್ಲೂ ಕೂಡ ನಿಮ್ಗೆ ಮಾರ್ಕ್ಸ್ ಗಳು ಕೊಡ್ತಾರೆ. ನಿಮ್ಗೆ ವಾಷರ್ಮೆನ್ ಟ್ರೇಡ್ ಟೆಸ್ಟ್ ಅಲ್ಲಿ ವಾಷಿಂಗ್ ಬಗ್ಗೆ ಬಿಟ್ರೆ ಇನ್ನೇನು ಕೇಳೋದಿಲ್ಲ. ಹಾಗಾಗಿ ನೀವು ಭಯ ಪಡೋ ಅವಶ್ಯಕತೆ ಏನಿಲ್ಲ. ಈಗ ಪ್ರಾಕ್ಟಿಕಲ್ ಬಂದ್ಬಿಟ್ಟು ನಿಮ್ಗೆ ಬಟ್ಟೆಗಳ ಬಗ್ಗೆ ಕೇಳ್ತಾರೆ. ಮತ್ತೆ ಅದಾದ್ಮೇಲೆ ನಿಮ್ಗೆ ವಾಷಿಂಗ್ ಮಿಷಿನ್ ಅಲ್ಲಿ ಆಪರೇಟ್ ಮಾಡೋದು ಹೇಗೆ, ಮತ್ತೆ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆನ ವಾಶ್ ಮಾಡೋದು ಹೇಗೆ ಅದನ್ನ ಕೇಳ್ತಾರೆ.
ಮತ್ತೆ ಐರನ್ ಬಗ್ಗೆ ಕೇಳ್ತಾರೆ. ಯಾವ್ಯಾವ ಬಟ್ಟೆಗೆ ಎಷ್ಟೆಷ್ಟು ಹೀಟ್ ಇರಬೇಕು, ಯಾವ ತರ ಮಾಡಬೇಕು ಅಂತೆಲ್ಲ ಕೇಳ್ತಾರೆ. ಅದು ಬಿಟ್ರೆ ಬೇರೆ ಹೊರಗಡೆಯಿಂದ ಇನ್ನೇನು ಕ್ವಶನ್ ಕೇಳಲ್ಲ, ಇಷ್ಟೇ ಇರುತ್ತೆ. ನೀವು ಚೆನ್ನಾಗಿ ತಯಾರಿನ ಮಾಡ್ಕೊಂಡು ಹೋಗಿ. ಮತ್ತೆ ಟೆಸ್ಟ್ ಕೊಡುವಾಗ ನೀವು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗಿರಲಿ, ಕಾನ್ಫಿಡೆನ್ಸ್ ಆಗಿರಿ. ಎದುರ್ಕೊಂಡು ನೀವು ಟೆಸ್ಟ್ನ ಕೊಡೋದ್ರಿಂದ ಅಯ್ಯೋ ಏನಾಗ್ಬೋದು, ಏನಾಗುತ್ತೆ, ನನಗೆ ಏನು ಗೊತ್ತಿಲ್ವಲ್ಲ, ಆ ಥರ ಎಲ್ಲ ನೀವು ಫೀಲ್ ಮಾಡ್ಕೊಂಡು ಅಲ್ಲಿ ಟೆಸ್ಟಲ್ಲಿ ನಿಂತ್ಕೊಂಡ್ರೆ ನೀವೇನು ಅಲ್ಪ ಸ್ವಲ್ಪ ತಿಳ್ಕೊಂಡು ಬಂದಿರ್ತೀರಾ, ಅದು ಕೂಡ ಮರ್ತೋಗಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಮಾಡೋ ಮೊದಲನೇ ಕೆಲಸ ಏನಂದ್ರೆ, ನೀವು ಟೆಸ್ಟ್ ಕೊಡುವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೈ ಆಗಿ ಇಟ್ಕೊಳ್ಳಿ. ಅದಾದ್ಮೇಲೆ ನೀವೇನು ಮನೇಲಿ ಅಥವಾ ಎಲ್ಲಾದ್ರೂ ಹೊರಗಡೆ ಪ್ರಾಕ್ಟೀಸ್ನ ಮಾಡಿದ್ದೀರಾ, ಆ ಪ್ರಾಕ್ಟೀಸ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಅವ್ರು ಏನು ಕೇಳ್ತಾರೆ ಅದಕ್ಕೆ ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡಿ. ಮತ್ತೆ ಏನು ಬರುತ್ತೆ ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡಿ, ಎದುರ್ಕೊಂಡು ಮಾಡಬೇಡಿ. ನಿಮ್ಮನ್ನ ಯಾರು ಏನು ಮಾಡಲ್ಲ ಅಲ್ಲಿ. ನಿಮ್ಗೆ ಎಷ್ಟು ಬರುತ್ತೋ ಅಷ್ಟೇ ಮಾಡಿ, ಅದನ್ನೇ ಕಾನ್ಫಿಡೆಂಟ್ ಆಗಿ ಮಾಡಿ. ಅವರು ಪರವಾಗಿಲ್ಲ, ಇವನು ಕಲ್ತಿದ್ದಾನೆ, ಹುಡುಗ ಟ್ರೈ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೊಂದು ನಿಮ್ಮ ಮೇಲೆ ಒಂದು ಹೋಪ್ ಬರುತ್ತೆ. ಅವಾಗ ಅವರು ನಿಮ್ಮನ್ನ ಪಾಸ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದಿಷ್ಟು ವಾಷರ್ಮೆನ್ ಟ್ರೇಡ್ ಟೆಸ್ಟ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸ್ವೀಪರು, ಕುಕ್ಕು, ಕೋಬ್ಲರು, ಬಾರ್ಬರು, ಎಲೆಕ್ಟ್ರಿಷಿಯನ್ನು, ಈ ಇಷ್ಟು ಟ್ರೇಡ್ಸ್ಮೆನ್ ಟೆಸ್ಟ್ಗಳಿಗೆ ನಾನು ಒಂದೊಂದಾಗಿ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಇದುವರೆಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಂದು ಏನೇ ಅಪ್ಡೇಟ್ ಇದ್ರು ನಿಮಗೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ಬಂದು ರೀಚ್ ಆಗುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಎಲ್ಲ ಟ್ರೇಡ್ ಟೆಸ್ಟ್ಗಳದ್ದು ವಿಡಿಯೋಗಳನ್ನ ಒಂದೊಂದಾಗಿ ಹಾಕ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.